ಮತ್ತೆ ಉಸಿರನ್ನ ಬಿಡ್ತಾ ಇದ್ದೀರಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ವಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Breathe out, friend. Breathe in right. Breathe out, friend. Breathe in right. Breathe out, friend. Breathe in left. Breathe out, right. ಭಾರತ ವಿಶ್ವಸಂಸ್ಥೆಯ ಮೇಲೆ ಪ್ರಭಾವ ಬೀರಿ ಯೋಗವನ್ನು ಅಂತಾರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿ ಇಂದಿಗೆ 10 ವರ್ಷ ಆಯಿತು. ಯೋಗ ಭಾರತದ ಒಂದು ಆಧುನಿಕ ಭಾರತದ ವೈದ್ಯ ಪದ್ಧತಿ. ಸ್ವಾಭಾವಿಕವಾಗಿ ಮನುಷ್ಯ ತನಗಾಗಿ ಸಮಾಜಕ್ಕಾಗಿ ಸ್ಥಿರವಾಗಿ ಸದೃಢವಾಗಿ ಆರೋಗ್ಯವನ್ನು ಇಟ್ಕೊಂಡ್ರೆ ಸಮಾಜ ಸದೃಢ ಆಗುತ್ತೆ ಅಂತಕ್ಕಂಥ ಕಾಯಕಲ್ಪದ ಜೊತೆಗೆ ಯೋಗದ ನಿಯಮಗಳನ್ನು ಪಾಲನೆ ಮಾಡ್ತಾ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಮುಂಚೂಣಿಯಲ್ಲಿ ಇದೆ. ಯೋಗ ಮಾಡೋದ್ರಿಂದ ನಮ್ಮ ದೇಹದ ನಿಯಂತ್ರಣ, ಅಂಗಾಂಗಗಳ ಪರಿಪೂರ್ಣ ಮತ್ತು ನಿಯಮಬದ್ಧವಾದಂಥ ಕಾರ್ಯಚಟುವಟಿಕೆ, ಮನಸ್ಸಿನ ಸಮತೋಲನ ಮತ್ತು ನಿಯಂತ್ರಣ, ಆರೋಗ್ಯದ ವೃದ್ಧಿ, ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸಲಿಕ್ಕೆ ಅತ್ಯಂತ ಪ್ರೇರಣೆಯಾಗಿರ್ತಕ್ಕಂಥದ್ದು ಆರೋಗ್ಯ. ಇವತ್ತಿನ ಅಂತಾರಾಷ್ಟ್ರೀಯ ಯೋಗವನ್ನು ಮಹಿಳಾ ಸಬಲೀಕರಣ ಅಂತ ಹೇಳಿ ಆ ಥೀಮನ್ನು ಘೋಷಣೆ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ. ಯೋಗಕ್ಕೂ ಮಹಿಳೆಯರಿಗೂ ಏನು ಸಂಬಂಧ ಅಂದರೆ, ಇದು ಹೆಣ್ಣು ಗಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ದೇಹದ ನಿಯಂತ್ರಣವನ್ನು ಮತ್ತು ದೇಹದ ಸಮತೋಲನವನ್ನು, ಮಾನಸಿಕ ನಿಯಂತ್ರಣ ಮತ್ತು ಸಮತೋಲನವನ್ನು ಕಂಡುಕೊಳ್ಳಲಿಕ್ಕೆ ಯೋಗ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ವೈದ್ಯಶಾಸ್ತ್ರ, ವೈಜ್ಞಾನಿಕವಾದಂಥ ವೈದ್ಯಶಾಸ್ತ್ರ. ಇದನ್ನು ನಿಯಮಬದ್ಧವಾಗಿ ಪಾಲನೆ ಮಾಡೋದ್ರಿಂದ, ಅನುಸರಿಸೋದ್ರಿಂದ ಶಿಸ್ತುಬದ್ಧ ಜೀವನ ನಡೆಸಿ ನಮ್ಮ ಆರೋಗ್ಯದ ವೃದ್ಧಿಯನ್ನು ಮಾಡಿ ಚಟುವಟಿಕೆಯಿಂದ ಸಮಾಜವನ್ನು ಲವಲವಿಕೆಯಿಂದ ನೋಡಿಕೊಂಡು ಕುಟುಂಬವನ್ನು ಲವಲದ ನೋಡಿಕೊಳ್ಳಿಕ್ಕೆ ಇದು ಪ್ರೇರಣೆ ಆಗುತ್ತೆ. ಅಂಥ ಒಂದು ಯೋಗವನ್ನು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ 2013-18ರಲ್ಲಿ. ನಮ್ಮ ರೇಸ್ ಕೋರ್ಸಲ್ಲಿ ಅಂತಾರಾಷ್ಟ್ರೀಯ ಯೋಗವನ್ನು ಮಾಡುವಾಗ ವಿಶ್ವ ಗಿನ್ನಿಸ್ ದಾಖಲೆಯನ್ನು ಮಾಡಿದಂಥದ್ದು ಮೈಸೂರು. ನಿಮ್ಮ ಎಲ್ಲರ ಸಹಕಾರದಿಂದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದು ಆಗಿದ್ದೆ. ಗಿನ್ನಿಸ್ ದಾಖಲೆ ಹಾಗೆ ಉಳಿದಿದೆ ಅಲ್ವಾ? ಈಗ ಏನಿಲ್ಲ? ಓಕೆ, ಥ್ಯಾಂಕ್ ಯು. ಗಿನ್ನಿಸ್ ದಾಖಲೆಗೆ ಸೇರಿಸಿದ್ದೀವಿ. ಸೊ ಇದೆಲ್ಲ ನಿಮಗೆಲ್ಲ ಪ್ರೇರಣೆ ಆಗಲಿ. ಮೈಸೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ